ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ನೀವು ಕೂಡ ಮುಂಬರುವಂಥ 402 PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ಈ ಪುಸ್ತಕ ನಿಮಗೆ ಬಹಳ ಸಹಾಯವನ್ನು ಮಾಡುತ್ತೆ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡ್ಬಹುದು. ಇದಲ್ಲದೆ ಈಗ ನಮ್ಮ ಪುಸ್ತಕ ಅಮೆಜಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲಬಲ್ ಇದೆ. ನಿಮಗೆ ಬೇಕಿದ್ದಲ್ಲಿ ನೀವು ಅಲ್ಲಿಯೂ ಕೂಡ ಪುಸ್ತಕವನ್ನು ಖರೀದಿ ಮಾಡಬಹುದು. ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲಬಲ್ ಇದೆ. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಕನ್ನಡದ ಒಂದು ಪ್ಯಾರಾಗ್ರಾಫ್ನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಪ್ಯಾರಾಗ್ರಾಫ್ ಹೀಗಿದೆ. ಓದೋಣ, ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನ ಇಂಗ್ಲಿಷ್ ಭಾಷೆಗೆ ಹೇಗೆ ಬರೆಯೋದು ಅಂತ ನೋಡಿ ತಿಳ್ಕೊಳ್ಳೋಣ. ಓದೋಣ ಬನ್ನಿ. ವಾರ್ತಾಪತ್ರಿಕೆ ಅಥವಾ ಪತ್ರಿಕೆ ಒಂದು ಸಾರ್ವಜನಿಕ ಸಾಧನವಾಗಿದ್ದು ಸುದ್ದಿ, ವಾರ್ತೆ, ವಿಮರ್ಶೆಗಳನ್ನು ನೀಡುವ ಸಾಧನವಾಗಿದೆ. ಈ ಪತ್ರಿಕೆಗಳು ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಸಾಹಿತ್ಯಿಕ ವಿಷಯಗಳ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತವೆ. ವಾರ್ತಾಪತ್ರಿಕೆಗಳು ಜನಸಾಮಾನ್ಯರ ದಿನಚರಿಯನ್ನು ಸಂಗ್ರಹಿಸಲು ಸಾರಿಗೆಯಾಗಿದ್ದು, ಜನರು ವಿವಿಧ ವಿಚಾರಗಳಲ್ಲಿ ತಿಳಿಸುವುದು ಅಥವಾ ವಿಭಿನ್ನ ಮತಗಳ ಬಗೆಯ ಕಲೆಗಳ ಬಗ್ಗೆ ಹೊಸ ಹೊಸ ಸೂಚನೆಗಳನ್ನು ನೀಡುವುದು ಅವುಗಳ ಅತ್ಯಂತ ಪ್ರಮುಖ ಕರ್ತವ್ಯವಾಗಿದೆ. ಕನ್ನಡ ಭಾಷೆಯ ವಾರ್ತಾಪತ್ರಿಕೆಗಳು ಕನ್ನಡದ ನಾಗರಿಕ ಸಮಾಜಕ್ಕೆ ಹೊಸ ಸುದ್ದಿಗಳನ್ನು ತರುತ್ತವೆ. ಹೀಗಿದೆ. ಬನ್ನಿ ನೋಡೋಣ ಇದನ್ನ ಈಗ ನಾವು ಇಂಗ್ಲಿಷ್ ಭಾಷೆಗೆ ಹೇಗೆ ಅನುವಾದ ಮಾಡ್ತೀವಿ ಅಂತ. ಮೊದಲನೇ ವಾಕ್ಯ, ವಾರ್ತಾಪತ್ರಿಕೆ. ಮೊದಲನೇ ಪದ ಹೀಗಿದೆ, ವಾರ್ತಾಪತ್ರಿಕೆ ಅಥವಾ ಪತ್ರಿಕೆ. ನೋಡಿ, ವಾರ್ತಾ ಅಂತಂದ್ರೇನು? ನ್ಯೂಸ್. ಪ್ರತಿ ಅಂತ ಕೊಟ್ಟಿದ್ದಾರೆ. ಪ್ರತಿ ಅಂತಂದ್ರೆ ಪೇಪರ್ ಅಂತ ಅರ್ಥ. ಪತ್ರಿಕೆ, ಪ್ರತಿ ಎರಡು ಒಂದೇ. ಪೇಪರ್ ಅಥವಾ ಆರ್ ಪತ್ರಿಕೆ ಅಂತ ಕೊಟ್ಟಿದ್ದಾರೆ. ಪತ್ರಿಕೆ ನಾವೇನಂತ ಹೇಳಬಹುದು? ಪೇಪರ್ ಅಂತ ತಗೊಳ್ಬಹುದು. ಒಂದು ಅಂತ ಕೊಟ್ಟಿದ್ದಾರೆ, ಅಂತ ತಗೊಳ್ಳೋಣ. ಸಾರ್ವಜನಿಕ ಸಾಧನವಾಗಿದ್ದು, ಸಾರ್ವಜನಿಕ ಪಬ್ಲಿಕ್ ಅಂತ ಹೇಳ್ತೀವಿ. ಸಾಧನ ಅಂತ ಕೊಟ್ಟಿದ್ದಾರೆ ನೋಡಿ, ಇದನ್ನ ಟೂಲ್ ಅಂತ ಹೇಳಬಹುದು. ಬಟ್ ಇಲ್ಲಿ ಇದೊಂದು ಮೀಡಿಯಂ, ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಿದೆ. ಏನನ್ನ? ಇನ್ಫಾರ್ಮೇಶನ್ನ. ಎಲ್ಲಿಂದ ಎಲ್ಲಿಗೆ? ನ್ಯೂಸ್ ಪೇಪರ್ನಲ್ಲಿರುವಂಥ ವಿಷಯವನ್ನ ಪಬ್ಲಿಕ್ಗೆ ಇದೇನು ಮಾಡ್ತಿದೆ? ಮುಂದಕ್ಕೆ ಕಳಿಸ್ಕೊಡ್ತಾ ಇದೆ. ಸೊ ಹಾಗಾಗಿ ಇದನ್ನ ಸಾಧನ, ಟೂಲ್ ಅನ್ನೋದ್ರ ಬದಲಾಗಿ ಮೀಡಿಯಂ ಅಂತ ತಗೊಂಡಿದ್ದೀನಿ. ಸುದ್ದಿ ಅಂತ ಕೊಟ್ಟಿದ್ದಾರಲ್ವಾ, ಇನ್ಫಾರ್ಮೇಶನ್ ಅಂತ ತಗೊಳ್ಳೋಣ. ಯಾಕಿಲ್ಲಿ ನಾನು ನ್ಯೂಸ್ ಅಂತ ತಗೊಳ್ತಾ ಇಲ್ಲ ಅಂತಂದ್ರೆ ಇಲ್ಲಿ ನಮಗೆ ವಾರ್ತೆ ಅಂತ ಇದೆ, ಹಾಗಾಗಿ ಇಲ್ಲಿ ನಾನು ನ್ಯೂಸ್ ಅಂತ ತಗೊಳ್ತಾ ಇದ್ದೀನಿ. ವಿಮರ್ಶೆಗಳು ಅಂತಿದೆ ಅಲ್ವಾ, ಇದನ್ನ ನಾವು ರಿವ್ಯೂಸ್ ಅಂತ ಹೇಳಬಹುದು. ಬೇರೆ ಸಮಾನಾರ್ಥಕ ಪದ ನಿಮಗೆ ಗೊತ್ತಿದ್ರೆ ನೀವು ತಗೊಳ್ಬಹುದು. ನೀಡುವ, ಪ್ರೊವೈಡ್ಸ್. ಸಾಧನವಾಗಿದೆ, ಇವಾಗ ಬೇಕಿದ್ರೆ ಟೂಲ್ ಅಂತ ತಗೊಳ್ಳಿ, ಅಥವಾ ಮೀಡಿಯಂ ಅಂತ ಇಲ್ಲೇನು ಬರ್ದಿದ್ವಿ ಬೇಕಾದ್ರೆ ಅದನ್ನೇ ತಗೊಳ್ಬಹುದು. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳೋಣ. ನಾವು ಮಾತನಾಡ್ತಾ ಇರುವಂಥದ್ದು ನ್ಯೂಸ್ ಪೇಪರ್ನ ಬಗ್ಗೆ. ಏನಾಗಿದೆಯಂತೆ? ಇದು ಒಂದು ಪಬ್ಲಿಕ್ ಮೀಡಿಯಂ ಆಗಿದೆ. ಆ್ಯಂಡ್ ಇಲ್ಲಿ ಇನ್ಫಾರ್ಮೇಷನ್, ನ್ಯೂಸ್, ರಿವ್ಯೂಸ್ ಇವುಗಳನ್ನು ಕೊಡುವಂಥ ಒಂದು ಟೂಲ್ ಕೂಡ ಇದಾಗಿದೆಯಂತೆ. ಅದನ್ನ ಹೇಳಿರೋದು. ಹೇಗೆ ಬರಿತೀವಿ ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ನ್ಯೂಸ್ ಪೇಪರ್, ನ್ಯೂಸ್ ಪೇಪರ್ ಆರ್ ಪೇಪರ್. ಇಲ್ಲಿಯ ಪೇಪರ್ನ ಅರ್ಥ ನ್ಯೂಸ್ ಪೇಪರ್ ಅಂತಲೇ. ಓಕೆ, ನ್ಯೂಸ್ ಪೇಪರ್ ಆರ್ ಪೇಪರ್ ಈಸ್ ಏನಿದೊಂದು? ಈಸ್ ಅ ಪಬ್ಲಿಕ್ ಮೀಡಿಯಂ. ಈಸ್ ಅ ಪಬ್ಲಿಕ್ ಮೀಡಿಯಂ, ಕಾಮ ಇದೆ, ನಾವು ತಗೊಳ್ಳೋಣ. ವಿಚ್ ಪ್ರೊವೈಡ್ಸ್ ಏನನ್ನ ಕೊಡುತ್ತೆ? ಮೊದಲನೇದು ಇನ್ಫಾರ್ಮೇಷನ್. ವಿಚ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್, ಕಮ ನ್ಯೂಸ್, ಕಮ ರಿವ್ಯೂಸ್. ಅಥವಾ ದಿಸ್ ಟೂಲ್ ಪ್ರೊವೈಡ್ಸ್, ಈ ರೀತಿಯಲ್ಲೂ ತಗೊಳ್ಬಹುದು. ಸಾರಿ, ಪ್ರೊವೈಡ್ಸ್ ಹೇಳಿದೆ, ಬರೀಲಿಲ್ಲ. ಇಲ್ಲಿ ತಗೊಳ್ಳಿ, ವಿಚ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್, ನ್ಯೂಸ್, ರಿವ್ಯೂಸ್. ಅಥವಾ ಇದನ್ನ ಹೀಗೂ ಬರೀಬಹುದು. ದಿಸ್ ಟೂಲ್ ಪ್ರೊವೈಡ್ಸ್, ಇಲ್ಲಿ ಬರ್ದಿರ್ತೀನಿ. ಓಕೆ, ಎರಡರಲ್ಲಿ ಒಂದು. ದಿಸ್ ಟೂಲ್ ಪ್ರೊವೈಡ್ಸ್ ಏನನ್ನ ಒಂದಾದ್ಮೇಲೆ ಒಂದು ಬರೆಯೋಣ. ಇನ್ಫಾರ್ಮೇಷನ್, ನ್ಯೂಸ್, ಕಮ ರಿವ್ಯೂಸ್. ನೋಡಿ, ಹೀಗೆ ಇಲ್ಲಿ ನಾನು ಬರೆದಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ಇಲ್ಲಿ ಒಂದೇ ವಾಕ್ಯವನ್ನ ಎರಡು ರೀತಿ ಹೇಗೆ ಬರಿಬಹುದು ಅಂತ ಬರೆದು ತೋರಿಸಿದ್ದೀನಿ. ಇದನ್ನಾದ್ರೂ ತಗೊಳ್ಳಿ ಅಥವಾ ಇದನ್ನಾದ್ರೂ ತಗೊಳ್ಳಿ, ಎರಡರಲ್ಲಿ ಒಂದು. ಎರಡು ಕೂಡ ಸರಿಯಾಗಿ ಇದೆ. ಇಲ್ಲಿ ಯಾವುದೇ ಫಾರ್ಮುಲಾ ಬಳಸಿಲ್ಲ. ನನಗಿಲ್ಲಿ ಕಾಮ ಕೊಟ್ಟಿದ್ರಲ್ವಾ,
ಅದರ ಬೇಸಿಸಲ್ಲಿ ನಾನೇನು ಮಾಡಿಕೊಂಡೆ ಅಂತಂದರೆ ವಾಕ್ಯವನ್ನು ಡಿವೈಡ್ ಮಾಡಿಕೊಂಡೆ. ಹೀಗೆ ಡಿವೈಡ್ ಮಾಡಿ 2 ಭಾಗಗಳನ್ನು ಸೇರಿಸಿ ಒಂದು ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಓಕೆ, ಇದು ಮೊದಲನೇ ವಾಕ್ಯವಾಗಿತ್ತು. ಎರಡನೇ ವಾಕ್ಯದ ಕಡೆಗೆ ಹೋಗೋಣ. ಹೀಗಿದೆ, ಈ ಪತ್ರಿಕೆಗಳು ಅಂತ ಕೊಟ್ಟಿದ್ದಾರೆ, ತಗೊಳ್ಳೋಣ. ಈ ಅಂತದ ಅಲ್ವಾ, ದಿಸ್ ಅಂತ ತಗೊಳ್ಳಿ. ಪತ್ರಿಕೆಗಳು ನ್ಯೂಸ್ ಪೇಪರ್ಸ್ ಅಥವಾ ಪೇಪರ್ಸ್ ಅಂತ ತಗೊಳ್ಬಹುದು, ನೋ ಪ್ರಾಬ್ಲಮ್. ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಸಾಹಿತ್ಯಕ ಅಂತ ಕೊಟ್ಟಿದ್ದಾರೆ. ಸಾಮಾಜಿಕ ಸೋಷಿಯಲ್, ರಾಜಕೀಯ ಪೊಲಿಟಿಕಲ್, ಆರ್ಥಿಕ ಎಕಾನಮಿ, ಸಾಹಿತ್ಯಿಕ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ರಿಲೇಟ್ ಆಗಿರೋದು ಲಿಟ್ರೇಚರ್. ಇಲ್ಲಿ ಇದನ್ನು ನಾವು ತಗೊಳ್ತೀವಿ ಲಿಟರರಿ ಅಂತ. ಹೀಗೆ ವಿಷಯಗಳು ಅಂತ ಕೊಟ್ಟಿದ್ದಾರಲ್ವಾ, ಥಿಂಗ್ಸ್ ಅಂತ ತಗೊಳ್ಬಹುದು, ಇನ್ಫಾರ್ಮೇಷನ್ ಅಂತನಾದರೂ ತಗೊಳ್ಬಹುದು. ನಾನು ತಗೊಳ್ತಾ ಇದ್ದೀನಿ ಇನ್ಫಾರ್ಮೇಷನ್ ಅಂತ. ಬಗ್ಗೆ ಅಂತ ಇದೆ, ಬಗ್ಗೆ ಅಂತಂದರೆ ಅಬೌಟ್. ತಿಳುವಳಿಕೆಯನ್ನು ಅಂತ ಕೊಟ್ಟಿದ್ದಾರೆ. ತಿಳುವಳಿಕೆ ಈಸ್ ನಥಿಂಗ್ ಬಟ್ ನಾಲೆಡ್ಜ್ ಅಂತ ತಗೊಳ್ಬಹುದು. ನೀಡುತ್ತವೆ, ಪ್ರೊವೈಡ್ಸ್, ಗಿವ್ಸ್, ಏನಾದರೂ ತಗೊಳ್ಳಿ, ಎರಡರಲ್ಲಿ ಒಂದು. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ ಅಂತ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ದಿಸ್ ನ್ಯೂಸ್ ಪೇಪರ್ಸ್, ಈ ದಿನಪತ್ರಿಕೆಗಳು ಅಥವಾ ವಾರ್ತಾಪತ್ರಿಕೆಗಳು ಅಥವಾ ಪತ್ರಿಕೆಗಳು ಏನು ಕೊಡುತ್ತೆ ನಮಗೆ? ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕಲ್ ಹಾಗೆ ಲಿಟರರಿ ಇನ್ಫಾರ್ಮೇಷನ್, ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು, ತಿಳುವಳಿಕೆಯನ್ನು ನಮಗದು ಕೊಡುತ್ತೆ. ಹೇಗೆ ಬರೆಯೋದು ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಬಹುವಚನ ಇದೆ ಪತ್ರಿಕೆಗಳು. ಇಲ್ಲಿ ಬಂದಾಗ ಈ ಸರಿಯಾಗಿತ್ತು, ಬಟ್ ಇಲ್ಲಿ ತಗೊಳ್ಳುವಾಗ ಏನಂತ ತಗೊಳ್ಬೇಕು? ದೀಸ್. ಯಾಕೆ ಇದನ್ನ ಹೀಗೆ ತಗೊಳ್ಬೇಕು? ಮೊದಲನೇದಾಗಿ ಇದನ್ನ ದೀಸ್, ದ್ಯಾಟ್, ದೋಸ್, ಇದನ್ನೆಲ್ಲ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಹೇಳ್ತೀವಿ. ಇದು ಏಕವಚನದಲ್ಲಿದ್ದಾಗ ದಿಸ್ ಅಂತ ಬರುತ್ತೆ, ಬಹುವಚನಕ್ಕೆ ಬಂದಾಗ ದೀಸ್ ಅಂತ ಆಗುತ್ತೆ. ಹಾಗಾಗಿ ಇಲ್ಲಿಯ ಬದಲಾವಣೆ ನಿಮಗೆ ನೆನಪಿರಬೇಕು. ಇಲ್ಲಿ ದಿಸ್ ಓಕೆ ವೊಕ್ಯಾಬ್ಯುಲರಿಯಲ್ಲಿ, ಬಟ್ ವಾಕ್ಯದಲ್ಲಿ ಇದು ಬದಲಾಗುತ್ತೆ. ನಾನು ಎರಡನ್ನೂ ಬರೆದಿರ್ತೀನಿ, ಹುಷಾರಾಗಿ ನೋಡ್ಕೊಳ್ಳಿ. ಇದು ವೊಕ್ಯಾಬ್ಯುಲರಿಗೆ ಸರಿಯಾಗಿದೆ, ಇದು ವಾಕ್ಯಕ್ಕೆ ತಗೊಳ್ಬೇಕು. ಓಕೆ, ದೀಸ್ ನ್ಯೂಸ್ ಪೇಪರ್ಸ್ ಏನು ಮಾಡುತ್ತಂತೆ? ಪ್ರೊವೈಡ್ಸ್. ತಗೊಳ್ಳೋಣ. ದೀಸ್ ನ್ಯೂಸ್ ಪೇಪರ್ಸ್ ಪ್ರೊವೈಡ್ಸ್ ಏನನ್ನ? ನಾಲೆಡ್ಜ್ ಯಾವುದರ ಬಗ್ಗೆ? ನಾಲೆಡ್ಜ್ ಅಬೌಟ್, ಒಂದೊಂದಾಗಿ ಬರೆಯೋಣ. ನಾಲೆಡ್ಜ್ ಅಬೌಟ್ ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕಲ್, ಹೀಗೂ ತಗೊಳ್ಬಹುದು ಅಥವಾ ಎಕನಾಮಿ ಅಂತಾನೆ ತಗೊಳ್ಳಿ. ಎಕನಾಮಿ ಆ್ಯಂಡ್ ಲಿಟರರಿ ಇನ್ಫಾರ್ಮೇಷನ್. ನೋಡಿ, ಹೀಗೆ ಇಲ್ಲಿ ನಾನು ವಾಕ್ಯವನ್ನು ತಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ತಗೊಳ್ಳುವಾಗ ಫಾರ್ಮುಲಾ ಬಳಕೆ ಮಾಡಿದ್ದೀನಿ. ಏನದು ಫಾರ್ಮುಲಾ ನೋಡಿ, ನ್ಯೂಸ್ ಪೇಪರ್ಸ್ ಅಂತ ಏನಿದೆ ಅಲ್ವಾ, ಇದು ಸಬ್ಜೆಕ್ಟ್ ಆಯಿತು. ಪ್ರೊವೈಡ್ಸ್ ಅಂತ ಏನಿದೆ ವರ್ಬ್ ಆಯಿತು. ಏನನ್ನ ಪ್ರೊವೈಡ್ ಮಾಡುತ್ತೆ? ನಾಲೆಡ್ಜನ್ನು. ಯಾವುದರ ಬಗ್ಗೆ? ಸೋಷಿಯಲ್, ಪೊಲಿಟಿಕಲ್, ಎಕನಾಮಿ ಹಾಗೆ ಲಿಟರರಿ, ಇಷ್ಟಕ್ಕೂ ಸಂಬಂಧಿಸಿದ ಇನ್ಫಾರ್ಮೇಷನ್ ಹೊಂದಿರುವಂಥ ತಿಳುವಳಿಕೆಯನ್ನು ನಮಗದು ಕೊಡುತ್ತೆ. ಇದೇನಾಯಿತು ಆಬ್ಜೆಕ್ಟ್. ಇಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾನು ತಗೊಂಡಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್ ಆಗಿದೆ. ಹೀಗಿರಿ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಓಕೆ, ಈಗ ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಸೆಷನ್ನ ಮೂರನೇ ವಾಕ್ಯ ಹೀಗೆ ಪ್ರಾರಂಭ ಆಗ್ತಿದೆ. ವಾರ್ತಾ ಪತ್ರಿಕೆಗಳು ತಗೊಳ್ಳಿ, ನ್ಯೂಸ್ ಪೇಪರ್ಸ್. ಜನಸಾಮಾನ್ಯರ ಅಂತ ಕೊಟ್ಟಿದ್ದಾರೆ. ಪಬ್ಲಿಕ್ ಅಂತ ತಗೊಳ್ಬಹುದು ಅಥವಾ ಮಾಸಸ್ ಅಂತ ಕೂಡ ತಗೊಳ್ಬಹುದು. ದಿನಚರಿಯನ್ನು ಅಂತ ಇದೆ, ರುಟೀನ್ ಅಂತ ತಗೊಳ್ಳೋಣ. ಸಂಗ್ರಹಿಸಲು ಟು ಕಲೆಕ್ಟ್. ಹೊರಟ ಸಾರಿಗೆಯಾಗಿದ್ದು ಅಂತ ಇದೆ. ಹೊರಟ ಸಾರಿಗೆಯಾಗಿದ್ದು ಅಂತ ಇದೆ. ಇದು ನಮಗೆ ವಾಕ್ಯದಲ್ಲಿ ಎಲ್ಲೂ ಬರೋದಿಲ್ಲ. ಇದರ ಸಾರಾಂಶವನ್ನು ನಾವು ತಗೊಳ್ತೀವಿ. ಸಾರಿಗೆ ಅಂತ ಕೊಟ್ಟಿದ್ದಾರೆ ನೋಡಿ. ಸಾರಿಗೆ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೀವಿ. ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ಇದರ ಮೀಡಿಯಂ ಅಂತ. ಯಾಕೆ ಇದನ್ನು ಹೀಗೆ ತಗೊಳ್ತಾ ಇದ್ದೀನಿ?
ವಾಕ್ಯದಲ್ಲಿ ಹೇಳ್ತೀನಿ, ಕಾಮ ಇದೆ ತಗೊಳ್ಳೋಣ. ಜನರು, ಪೀಪಲ್, ವಿವಿಧ ವಿಚಾರಗಳನ್ನು ಅಂತ ಕೊಟ್ಟಿದ್ದಾರೆ, ತಗೊಳ್ಳಿ. ಡಿಫ್ರೆಂಟ್ ವಿಚಾರಗಳು, ಇದನ್ನ ನ್ಯೂಸ್ ಅಂತ ತಗೊಳ್ಬಹುದು. ತಿಳಿಸುವುದು, ಇನ್ಫಾರ್ಮ್ ಅಂತ ತಗೊಳ್ಳಿ. ಅಥವಾ ಆರ್ ವಿಭಿನ್ನ ಮತಗಳ ಅಂತ ಕೊಟ್ಟಿದ್ದಾರೆ, ವಿಭಿನ್ನ, ಡಿಫ್ರೆಂಟ್ ಅಂತ ತಗೊಳ್ಬಹುದು, ವೇರಿಯಸ್ ಅಂತ ತಗೊಳ್ಬಹುದು, ಎನಿಥಿಂಗ್ ಇಸ್ ಓಕೆ. ಮತಗಳ ಅಂತ ಕೊಟ್ಟಿದ್ದಾರಲ್ವಾ, ಓಟ್ಸ್ ಅಂತ ತಗೊಳ್ಬಹುದು, ಬಗೆ ಬಗೆಯ ಅಂತ ಕೊಟ್ಟಿದ್ದಾರೆ, ಇಲ್ಲಿ ತಗೊಳ್ಳೋಣ ವೇರಿಯಸ್. ಕಲೆಗಳ, ಆರ್ಟ್ಸ್, ಬಗ್ಗೆ, ಅಬೌಟ್. ಹೊಸ ಹೊಸ ಸೂಚನೆಗಳನ್ನು, ನ್ಯೂ ಅಂತ ಇಲ್ಲಿ ಬರುತ್ತೆ, ಬಟ್ ನಮಗೆ ಇಂಗ್ಲಿಷಲ್ಲಿ ಒಂದೇ ಸರ್ತಿ ನ್ಯೂ ಅಂತ ಬರುತ್ತೆ. ಸೂಚನೆಗಳನ್ನು ಅಂತ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ಸ್ ಅಂತ ತಗೊಳ್ಬಹುದು. ನೀಡುವುದು, ಗೀವ್ಸ್. ಅವುಗಳ ಅತ್ಯಂತ ಪ್ರಮುಖ ಕರ್ತವ್ಯವಾಗಿದೆ, ಅವುಗಳ, ದೇರ್. ಅತ್ಯಂತ, ಮೋಸ್ಟ್. ಪ್ರಮುಖ, ಇಂಪಾರ್ಟೆಂಟ್, ಏನಾಗಿದೆ, ಕರ್ತವ್ಯ, ವಿಚ್ ಈಸ್ ನಥಿಂಗ್ ಬಟ್ ರೆಸ್ಪಾನ್ಸಿಬಿಲಿಟಿ ಅಂತ ತಗೊಳ್ಬಹುದು. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ನ್ಯೂಸ್ ಪೇಪರ್ ಏನು ಮಾಡುತ್ತೆ, ಯಾರವರೆಗೂ ಕೂಡ ವಿಷಯವನ್ನು ತಿಳಿಸುತ್ತೆ ಅಂತ ಇಲ್ಲಿ ಅವರು ಹೇಳಿರುವಂಥದ್ದು. ವಾರ್ತಾಪತ್ರಿಕೆಗಳು ಜನಸಾಮಾನ್ಯರ ದಿನಚರಿಯನ್ನು ಸಂಗ್ರಹಿಸುವಂಥ ಒಂದು ಮೀಡಿಯಂ ಆಗಿದೆ. ಅಂದರೆ ಇದು ಸಂಗ್ರಹಣೆ ಮಾಡಿ ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ವಿಚಾರ ಏನಿದೆ, ಪ್ರಸ್ತುತವಾಗಿ ಯಾವ ರೀತಿಯಲ್ಲಿ ನಮ್ಮ ಸಮಾಜ ಇದೆ, ಏನು ನಡೀತಾ ಇದೆ ಸಮಾಜದಲ್ಲಿ ಅನ್ನುವಂಥ ಎಲ್ಲ ಮಾಹಿತಿ ನಮಗೆ ಸಿಗುತ್ತೆ. ಜನರು ವಿವಿಧ ವಿಚಾರಗಳನ್ನು ತಿಳ್ಕೊಳ್ಬಹುದು, ಇದನ್ನ ಇನ್ಫಾರ್ಮ್ ಮಾಡುತ್ತೆ ಯಾವುದು, ಈ ದಿನಪತ್ರಿಕೆ. ಹಾಗೆ ವಿಭಿನ್ನ ಮತಗಳು, ಓಟ್ಸ್ನ ಬಗ್ಗೆ ತಿಳ್ಕೊಳ್ಬಹುದು, ಆರ್ಟ್ಸ್ನ ಬಗ್ಗೆ ತಿಳ್ಕೊಳ್ಬಹುದು. ಹಾಗೆ ಹೊಸ ಹೊಸ ಇನ್ಸ್ಟ್ರಕ್ಷನ್ಸ್ ಏನಾದರೂ ಇದ್ರೆ, ಗವರ್ನಮೆಂಟ್ ಕಡೆಯಿಂದ ಒಂದು ಸ್ಕೀಮ್ ಬಂದಿದೆ, ಅದನ್ನ ನೀವು ತಗೊಳ್ಬೇಕು ಅಂದ್ರೆ ಈ ಒಂದು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ, ಅಥವಾ ಇನ್ನೂ ಏನೇನೋ ವಿಷಯಗಳು ಬರ್ತವೆ. ಆ ವಿಷಯಗಳ ಬಗ್ಗೆ ಎಲ್ಲ ತಿಳಿಸುವಂಥ ರೆಸ್ಪಾನ್ಸಿಬಿಲಿಟಿಯನ್ನು ನ್ಯೂಸ್ ಪೇಪರ್ ಹೊಂದಿದೆ. ಇದು ಅನೇಕ ವರ್ಷಗಳಿಂದ ಬರ್ತಾ ಇರುವಂಥದ್ದು, ನಿನ್ನೆ ಮೊನ್ನೆ ಇರುವಂಥದ್ದಲ್ಲ ಅಲ್ವಾ, ಅದನ್ನ ಅವರು ಇಲ್ಲಿ ಹೇಳಿರೋ ಅಂಥದ್ದು. ಹಾಗಾದ್ರೆ ಇದನ್ನ ಹೇಗೆ ಬರೆಯೋದು ನೋಡಿ, ಈಗ ಬರೆದು ತೋರಿಸ್ತಾ ಇದ್ದೀನಿ. ನ್ಯೂಸ್ ಪೇಪರ್ಸ್ ಏನಿವೆಲ್ಲ ಒಂದು ಮೀಡಿಯಂ. ನ್ಯೂಸ್ ಪೇಪರ್ಸ್ ಆರ್ ದ ಮೀಡಿಯಂ. ನೋಡಿ, ಹೊರಟ ಸಾರಿಗೆ ಅಂದರೆ ಜನಗಳಿಗೆ ವಿಷಯವನ್ನ ತಿಳಿಸೋದಕ್ಕೆ ಹೊರಟ ಒಂದು ಟ್ರಾನ್ಸ್ಪೋರ್ಟೇಷನ್, ಒಂದು ಗಾಡಿ ಅಂತ ಅರ್ಥ. ಬಟ್ ಅದು ಇಲ್ಲಿ ಸೂಟ್ ಆಗೋದಿಲ್ಲ, ಹಾಗಾಗಿ ಇದನ್ನ ಮೀಡಿಯಂ ಅಂತ ತಗೊಳ್ಬೇಕು. ನ್ಯೂಸ್ ಪೇಪರ್ಸ್ ಆರ್ ದ ಮೀಡಿಯಂ ಟು ಕಲೆಕ್ಟ್. ಏನನ್ನ ಕಲೆಕ್ಟ್ ಮಾಡೋದು, ಇನ್ಫಾರ್ಮೇಶನ್. ಎಂತಹ ಇನ್ಫಾರ್ಮೇಶನ್, ರುಟೀನ್ ಇನ್ಫಾರ್ಮೇಶನ್ ಬರೆಯೋಣ. ನ್ಯೂಸ್ ಪೇಪರ್ಸ್ ಆರ್ ದ ಮೀಡಿಯಂ ಟು ಕಲೆಕ್ಟ್ routine information to public. ಪ್ರತಿನಿತ್ಯ ನ್ಯೂಸ್ ಪೇಪರ್ ಬರುತ್ತೆ, ಇವತ್ತು ಬಂದು ವಾರಕ್ಕೆ ಬರಲ್ಲ. ಪ್ರತಿನಿತ್ಯ ಏನೇನು ವಿಚಾರಗಳು ನಡೀತಾ ಇದೆ ನಮ್ಮ ಸುತ್ತಮುತ್ತ ಎಲ್ಲ ಮಾಹಿತಿ ನಮ್ಗೆ ಇದರಲ್ಲಿ ಸಿಗುತ್ತೆ. ಟು ಕಲೆಕ್ಟ್ ರುಟೀನ್ ಇನ್ಫಾರ್ಮೇಶನ್ ಟು ಪಬ್ಲಿಕ್, ಇದೆ ತಗೊಳ್ಳಿ. ಆ್ಯಂಡ್ ಇವರ ರೆಸ್ಪಾನ್ಸಿಬಿಲಿಟಿ ನೋಡಿ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಆ್ಯಂಡ್ its most important responsibility is to give ಏನನ್ನ, ಯಾರಿಗೆ, is to give the people ಏನೇನು ಒಂದೊಂದಾಗಿ ಬರೆಯೋಣ ಇಲ್ಲಿಂದ. ನ್ಯೂಸ್ ಆಫ್ different matters, ಇಲ್ಲ or ಇದೆ, or different oats, various arts, different oats and various arts ತಗೊಳ್ಳೋಣ. of new instructions, full stop. ನೋಡಿ, ಹೀಗೆ ಇಲ್ಲಿ ವಾಕ್ಯವನ್ನು ರಚನೆ ಮಾಡಲಾಗಿದೆ. ಏನು ಮಾಡಿದ್ವಿ, ಮೊದಲನೇದಾಗಿ ನ್ಯೂಸ್ ಪೇಪರ್ ಏನಾಗಿದೆ, ಪ್ರತಿನಿತ್ಯ ಅದು ಏನು ಮಾಡುತ್ತೆ, ಯಾರಿಗೋಸ್ಕರ ಮಾಡುತ್ತೆ, ಆ ನ್ಯೂಸ್ ಪೇಪರಲ್ಲಿ ಇರೋ ಅಂಥ ವಿಷಯಗಳೇನು, ಪೀಪಲ್ ಅಂದರೆ ಜನರಿಗೆ ನ್ಯೂಸನ್ನು ತಲುಪಿಸುತ್ತೆ. ಯಾವುದ್ರದ್ದು, ಡಿಫ್ರೆಂಟ್ ಮ್ಯಾಟರ್ಸ್, ಹಾಗೆ ಡಿಫ್ರೆಂಟ್ ಓಟ್ಸಿಗೆ ರಿಲೇಟ್ ಆಗಿರುವಂಥದ್ದು ಎಲೆಕ್ಷನ್ ಟೈಮ್ನಲ್ಲಿ, ಹಾಗೆ ಆರ್ಟ್ಸಿಗೆ ಸಂಬಂಧಿಸಿರುವಂಥ ಹೊಸ ಇನ್ಸ್ಟ್ರಕ್ಷನ್ಸ್. ಇಟ್ ಕುಡ್ ಬಿ ಎನಿ ಇನ್ಸ್ಟ್ರಕ್ಷನ್. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಆರ್ಟ್ಸ್ ಅಂತ.
ಹೀಗೆ ಎಲ್ಲ ಮಾಹಿತಿಯನ್ನು ನಮಗೆ ನ್ಯೂಸ್ ಪೇಪರ್ನ ಮುಖಾಂತರ ಸಿಗುತ್ತೆ. ಅದರದ್ದು ರೆಸ್ಪಾನ್ಸಿಬಿಲಿಟಿ ನಮ್ಮವರೆಗೂ ನ್ಯೂಸನ್ನು ತಲುಪಿಸುವಂಥದ್ದು. ಅದನ್ನು ಇಲ್ಲಿ ಹೇಳಿದ್ರು, ಅದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರ್ತಿದ್ದೀನಿ. ಯಾವುದೇ ಒಂದು ಫಾರ್ಮುಲಾ ಬಳಕೆ ಮಾಡಿಲ್ಲ, ಡೈರೆಕ್ಟಾಗಿ ಹೇಗೆ ವಾಕ್ಯ ರಚನೆ ಮಾಡೋದು ಅಂತ ನಿಮಗಿಲ್ಲಿ ತಿಳಿಸ್ಕೊಟ್ಟೆ. ಓಕೆ, ಇದು 3ನೇ ವಾಕ್ಯವಾಗಿತ್ತು. ಈಗ ನಾವು 4ನೇ ವಾಕ್ಯದ ಕಡೆಗೆ ಹೋಗೋಣ. ಹೀಗಿದೆ: ಕನ್ನಡ ಭಾಷೆಯ ವಾರ್ತಾಪತ್ರಿಕೆಗಳು ಕನ್ನಡದ ನಾಗರಿಕ ಸಮಾಜಕ್ಕೆ ಹೊಸ ಸುದ್ದಿಗಳನ್ನು ತರುತ್ತವೆ. ನ್ಯೂಸ್ ಪೇಪರ್ಸ್ ಅನ್ನುವಂಥದ್ದು ಕೇವಲ ಇಂಗ್ಲಿಷ್, ಹಿಂದಿ ಆ ರೀತಿಯಲ್ಲಿಲ್ಲ, ನಮ್ಮ ರೀಜನಲ್ ಲ್ಯಾಂಗ್ವೇಜಸ್ನಲ್ಲಿದೆ ಅಲ್ವಾ. ನಮ್ಮ ಕನ್ನಡ ಭಾಷೆಯಲ್ಲೂ ಕೂಡ ಇದೆ, ಅನೇಕ ನ್ಯೂಸ್ ಪೇಪರ್ಸ್ ಇದೆ. ಇಲ್ಲೇನಾಗುತ್ತೆ, ಗ್ರಾಮಾಂತರ ಅಂತ ಒಂದು ನೀವು ನೋಡಿರ್ತೀರ ಬಹುಶಃ ನ್ಯೂಸ್ ಪೇಪರ್ನ ನಮ್ಗೆ ಕಾಣುತ್ತೆ. ಅಂದರೆ ನಮ್ಮ ಗ್ರಾಮದಲ್ಲಿ ಏನು ವಿಚಾರ ನಡೀತಾ ಇದೆ ಅದು ನಮಗೆ ಗೊತ್ತಾಗುತ್ತೆ. ಈ ರೀತಿಯಲ್ಲೇ ಪ್ರತಿಯೊಬ್ಬರಿಗೂ ಕೂಡ ಅವರ ಸುತ್ತಮುತ್ತ ಏನೇನು ವಿಚಾರಗಳು ನಡೀತಾ ಇದೆ ಅದು ತಿಳಿಸ್ತಾ ಹೋಗುತ್ತೆ. ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಬರುವಂಥ ನ್ಯೂಸ್ ಪೇಪರ್ನಲ್ಲಿ ನಾವು ಇದನ್ನು ನೋಡಬಹುದು. ಸ್ಪೆಸಿಫಿಕಲಿ ಇಲ್ಲಿ ನಮಗೆ ನಮ್ಮ ಕನ್ನಡ ಭಾಷೆಯ ವಾರ್ತಾಪತ್ರಿಕೆ ಬಗ್ಗೆ ಕೊಟ್ಟಿದ್ದಾರೆ. ಬರೆಯೋಣ: ಕನ್ನಡ ಭಾಷೆಯ ವಾರ್ತಾಪತ್ರಿಕೆಗಳು. ತಗೊಳ್ಳೋಣ ಕನ್ನಡ, ಇದನ್ನು ಇಂಗ್ಲಿಷ್ನಲ್ಲಿ ಹೀಗೆ ಬರೀಬಹುದು: ಭಾಷೆಯ, ಲ್ಯಾಂಗ್ವೇಜ್, ವಾರ್ತಾಪತ್ರಿಕೆಗಳು, ನ್ಯೂಸ್ ಪೇಪರ್ಸ್. ಕನ್ನಡದ, ಇದನ್ನು ತಗೊಳ್ಳೇಬೇಕು ಹಾಗೇನೆ, ನಾಗರಿಕ ಸಮಾಜಕ್ಕೆ ಅಂತ ಕೊಟ್ಟಿದ್ದಾರೆ. ನಾಗರಿಕ, ಸಿವಿಲ್ ಅಂತ ತಗೊಳ್ಳೋಣ. ಸಮಾಜ, ಸೊಸೈಟಿ ಅಂತ ತಗೊಳ್ಳೋಣ. ಹೊಸ, ನ್ಯೂ, ಸುದ್ದಿಗಳನ್ನು, ನ್ಯೂಸ್, ತರುತ್ತವೆ, ಬ್ರಿಂಗ್ಸ್ ಅಂತ ತಗೊಳ್ಬಹುದು. ಓಕೆ, ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ, ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಯಾರು ಎಲ್ಲಿಗೆ ಏನನ್ನ ತರ್ತಾರೆ ಅಂತ ನೋಡಿ. ಕನ್ನಡ ಲ್ಯಾಂಗ್ವೇಜ್, ನ್ಯೂಸ್ ಪೇಪರ್ಸ್ ಸಬ್ಜೆಕ್ಟ್ ಆಯಿತು. ಬ್ರಿಂಗ್ಸ್, ತರುತ್ತವೆ, ವರ್ಬ್. ಏನನ್ನ ತರುತ್ತೆ, ಯಾರಿಗೋಸ್ಕರ ತರುತ್ತೆ ಅನ್ನೋಂಥದ್ದು ಆಬ್ಜೆಕ್ಟ್ನಲ್ಲಿದೆ. ಇದನ್ನು ಇಂಗ್ಲಿಷ್ ಹೇಗೆ ಬರೆಯೋದು ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಕನ್ನಡ ಲ್ಯಾಂಗ್ವೇಜ್ ನ್ಯೂಸ್ ಪೇಪರ್ಸ್, ಕನ್ನಡ ಲ್ಯಾಂಗ್ವೇಜ್ ನ್ಯೂಸ್ ಪೇಪರ್ಸ್, ನ್ಯೂಸ್ ಪೇಪರ್ಸ್, ಬ್ರಿಂಗ್ಸ್, ಬ್ರಿಂಗ್ಸ್ ಏನನ್ನ, ನ್ಯೂ ನ್ಯೂಸ್, ನ್ಯೂ ನ್ಯೂಸ್. ಯಾಕಾಗಿ, ಫಾರ್ ಕನ್ನಡ ಸಿವಿಲ್ ಸೊಸೈಟಿ, ಫಾರ್ ಕನ್ನಡ ಸಿವಿಲ್ ಸೊಸೈಟಿ. ನೋಡಿ ಹೀಗೆ ಇಲ್ಲಿ ನಾವು ತಗೊಂಡಿದ್ದೀವಿ. ಓಕೆ, ಇಲ್ಲೂ ಕೂಡ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಇಲ್ಲೇನು ಫಾರ್ಮುಲಾ ಬಳಸಿದ್ದೆ ಕನ್ನಡದಲ್ಲಿ, ಅದರ ಮತ್ತೊಂದು ಅಂದರೆ ಇಂಗ್ಲೀಷ್ನಲ್ಲಿ ಬರೆಯುವಾಗ ಹೇಗೆ ಬರಿತೀವಿ, ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್, ಈ ಫಾರ್ಮುಲಾನ ಬಳಸಲಾಗಿದೆ. ಸಬ್ಜೆಕ್ಟ್ ಏನು, ಕನ್ನಡ ಲ್ಯಾಂಗ್ವೇಜ್ ನ್ಯೂಸ್ ಪೇಪರ್ಸ್. ಬ್ರಿಂಗ್ಸ್ ಅಂದರೆ ವರ್ಬ್, ಏನನ್ನ ತರುತ್ತೆ, ಯಾರಿಗೋಸ್ಕರ ತರುತ್ತೆ ಅನ್ನೋಂಥದ್ದು ಆಬ್ಜೆಕ್ಟ್ನಲ್ಲಿದೆ. ನೀವು ನೋಡಬಹುದು ಇಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾನು ಬಳಸಿರುವಂತಹ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್ ಆಗಿದೆ. ಅರ್ಥ ಆಯ್ತಾ? ಹೀಗೆ ವಿತ್ ಫಾರ್ಮುಲಾ, ವಿತೌಟ್ ಫಾರ್ಮುಲಾ ಎರಡರಿಂದಲೂ ಕೂಡ ವಾಕ್ಯವನ್ನು ನೀವು ರಚನೆ ಮಾಡಬಹುದಿರುತ್ತೆ. ಇಟ್ ಡಿಪೆಂಡ್ಸ್ ನೀವು ಹೇಗೆ ಪ್ರಶ್ನೆಯನ್ನು ನೋಡ್ತಾ ಇದ್ದೀರಾ. ಪ್ರತಿಯೊಂದು ವಾಕ್ಯದಲ್ಲೂ ನಮಗೆ ಇದೇ ಸಬ್ಜೆಕ್ಟ್, ಇದೇ ವರ್ಬ್, ಇದೇ ಆಬ್ಜೆಕ್ಟ್ ಅಂತ ಸಿಗುತ್ತೆ. ಆದರೆ ನಾನು ನಿಮಗೆ ಹೇಳ್ಕೊಡುವಾಗ ಎರಡೂ ಕಾನ್ಸೆಪ್ಟ್ಸನ್ನು ಹೇಳ್ಕೊಡ್ತೀನಿ. ಡಿವೈಡ್ ಮಾಡಿ ವಾಕ್ಯವನ್ನು ರಚನೆ ಮಾಡೋದು ಹೇಗೆ, ಫಾರ್ಮುಲಾ ಬಳಸಿ ವಾಕ್ಯವನ್ನು ರಚನೆ ಮಾಡೋದು ಹೇಗೆ ಅಂತ. ನಿಮಗೆ ಹೇಗಾದರೂ ಪರವಾಗಿಲ್ಲ, ವಾಕ್ಯ ರಚನೆ ಮಾಡೋದು ಬರಬೇಕಷ್ಟೆ. ಓಕೆ, ಇವತ್ತಿನ ಸೆಷನಲ್ಲಿ ನ್ಯೂಸ್ ಪೇಪರಿಗೆ ಸಂಬಂಧಿಸಿದ 4 ವಾಕ್ಯಗಳುಳ್ಳ ಒಂದು ಮಾಡರೇಟ್ನ ಕನ್ನಡ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದು ಇಂಗ್ಲಿಷ್ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ಹೇಳ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ವೇದಾಂತ್ ಪಾಠಶಾಲೆಯ ಪುಸ್ತಕವನ್ನು ಖರೀದಿ ಮಾಡಬೇಕು, ನಮ್ಮ ವೇದಾಂತ್ ಪಾಠಶಾಲೆಯಿಂದ ನಡೆಸ್ತಾ ಇರುವಂತಹ 402 PSI ಪರೀಕ್ಷೆಯ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಹಿಂದಿನ ಸೆಷನ್ಸನ್ನು ನೋಡಿಲ್ಲ ಅಂತಿದ್ದಲ್ಲಿ ಇಲ್ಲೀಗ ಮೆಸೇಜ್ ಪಾಪಪ್ ಆಗ್ತಿದೆ ಐ ಅಂತ, ಅಲ್ಲಿ ನೀವು ಕ್ಲಿಕ್ ಮಾಡಿ ವಾಚ್ ಮಾಡಬಹುದಿರುತ್ತೆ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.